ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಗುರುವಾರ ರಾಜ್ಯಪಾಲರನ್ನು ಭೇಟಿಯಾಗಿ ರಾಜೀನಾಮೆ ನೀಡಲಿದ್ದಾರೆ ಎಂಬ ಸುದ್ದಿ ಹೊರಬಿದ್ದ ಹಿನ್ನೆಲೆಯಲ್ಲಿ ಉಪಮುಖ್ಯಮಂತ್ರಿಯಾಗಿರುವ ಡಿಕೆ ಶಿವಕುಮಾರ್ ಮುಂದಿನ ಮುಖ್ಯಮಂತ್ರಿಯಾಗಲಿದ್ದಾರೆ ಎಂದು ಜಿಲ್ಲಾ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ತಿನ್ನಿಸಿ ಸಂಭ್ರಮಿಸಿದರು. ಯುವ ಘಟಕದ ಜಿಲ್ಲಾಧ್ಯಕ್ಷ ಸಿ.ವಿ. ಚಂದ್ರಸಾಗರ್ ಮಾತನಾಡಿದರು. ಸಂತೋಷ ಆಗಿದೆ. ಇವತ್ತು ಜಿಲ್ಲಾ ಕಾಂಗ್ರೆಸ್ ಬೆಂಗಳೂರು ದಕ್ಷಿಣ ವತಿಯಿಂದ ಇವತ್ತು ಎಲ್ಲ ಇಲ್ಲೇ ಸಿಹಿ ಹಂಚಿ ಸಂಭ್ರಮ ಮಾಡಿದ್ದೀವಿ. ನಮ್ಮಂಥ ಸಾವಿರಾರು ಲಕ್ಷಾಂತರ ಕಾರ್ಯಕರ್ತನ ಡಿ ಕೆ ಶಿವಕುಮಾರ್ ಸಾಹೇಬರು ಬೆಳೆಸಿದ್ದಾರೆ. ಅದೇ ರೀತಿ ಡಿ ಕೆ ಸುರೇಶ್ ಅಣ್ಣವರು ಬೆಳೆಸಿದ್ದಾರೆ. ಮುಂದಿನ ದಿನಗಳಲ್ಲಿ ಅವ್ರಿಗೆ ಇನ್ನೂ ಹೆಚ್ಚಿನ ಶಕ್ತಿ ಕೊಡ್ತೀವಿ, ಇನ್ನೂ ಸಂಘಟನೆ ಮಾಡ್ತೀವಿ ಅಂತ ಹೇಳ್ತಾ ಈ ಅತೀವ ಸಂತೋಷ ಆಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ಖುಷಿ ಪಡುವಂಥ ವಿಚಾರ. 45 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷಕ್ಕೋಸ್ಕರ ದುಡ್ಡಿದ್ರು. ವಿದ್ಯಾರ್ಥಿ ಜೀವನದಿಂದಲೇ ಕಾಂಗ್ರೆಸ್ ಪಕ್ಷಕ್ಕೋಸ್ಕರ ಇದ್ದವರು. ಯಾಕಂದರೆ NSU ಇಂದ ಬಂದಂಥವ್ರು ಅವರು, ಆಮೇಲೆ ಜೊತೆಗೆ ಯೂತ್ ಕಾಂಗ್ರೆಸ್ಸಿಂದ ಬಂದಂಥವ್ರು. ಇವತ್ತು 45 ವರ್ಷಗಳಾಗಿದೆ. ಇವತ್ತಿಗೆ ಅವರಿಗೆ ಮುಖ್ಯಮಂತ್ರಿ ಆಗುವಂಥ ಅವಕಾಶ ಸಿಕ್ಕಿದೆ. ಇವತ್ತು ನಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲಾ ಯುವ ಕಾಂಗ್ರೆಸ್ ವತಿಯಿಂದ ನಮ್ಮ ರಾಮನಗರದಲ್ಲಿ ಅದ್ದೂರಿಯಾಗಿ ಪಟಾಕಿ ಸಿಡಿಸಿ ಜೊತೆಗೆ ಸಿಹಿ ಹಂಚು ಮೂಲಕ ವಿಜೃಂಭಣೆಯಿಂದ ಆಚರಿಸಿದ್ದೀವಿ. ಮುಂದಿನ ದಿನಗಳಲ್ಲಿ ಡಿ ಕೆ ಶಿವಕುಮಾರ್ ಅವ್ರನ್ನ ಅದ್ದೂರಿಯಾಗಿ ರಾಮನಗರಕ್ಕೆ ಬರವಣಿಗೆ ಮಾಡ್ಕೊಳ್ತೀವಿ. ನಮಗೆ ಯುವಕ ಮಿತ್ರರಿಗೆ ಶಕ್ತಿಯ ಬಲಾಢ್ಯವನ್ನು ತುಂಬ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಎಷ್ಟು ಖುಷಿ ಆಗ್ತಾ ಇದೆ ಅಂತಾರೆ. ಪ್ರಾಮಾಣಿಕವಾಗಿಯೂ ಪದಗಳು ಕೂಡ ಬರ್ತಾ ಇಲ್ಲ ಅವರ ಖುಷಿಗೆ. ಸೊ ಹಂಗಾಗಿ ಮುಂದಿನ ದಿನಗಳಲ್ಲಿ ಇನ್ನೂ ರಾಜ್ಯದಲ್ಲಿ ದೊಡ್ಡ ಅವಕಾಶಗಳು ನಮ್ಮ ಡಿ ಕೆ ಶಿವಕುಮಾರ್ ಅವರಿಗೆ ಸಿಗಲಿ. ಇವತ್ತು ಮುಖ್ಯಮಂತ್ರಿ ಆಗಿರುವಂಥದ್ದು ನಮ್ಮೆಲ್ಲರೂ ಅತೀವವಾದ ಸಂತೋಷವನ್ನು ಮೂಡಿದಂತ ಕೂಡ ಧನ್ಯವಾದವನ್ನು ತಿಳಿಸ್ತಾರೆ. ಇದೇ ಸಂದರ್ಭದಲ್ಲಿ ವೆಂಕಟೇಶ್ ಎಸ್, ಚೇತನ್, ಭೂಷಣ್ ಜೈರಾಮ್, ಸುಜಯ್, ದೀಪಗೌಡ, ವಿನಯ್ ಗೌಡ, ಮುಷೀರ್, ರಾಮು, ಮುಖಂಡರಾದ ಅನಿಲ್ ಜೋಗಿ, ಶರತ್, ಶಿವಕುಮಾರ್, ಸಯನ್, ವಿನಯ್, ಲೋಕೇಶ್, ದುರ್ಗಾಪ್ರಸಾದ್ ಸೇರಿದಂತೆ ಇತರರು ಹಾಜರಿದ್ದರು.